ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA ಮತ್ತು MCA ಗೆ ಯಾರಾದರೂ ಪ್ರಿಪೇರ್ ಆಗ್ತಿದ್ರ ಈ ಒಂದು ವಿಡಿಯೋ ನಿಮಗಾಗಿ. ಸೊ ಪ್ರತಿದಿನ ವಿಡಿಯೋ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ PGCET MBA ಆಗಿರಲಿ MCA ಆಗಿರಲಿ ನಿಮಗೆ ಜನರಲ್ ಅವೇರ್ನೆಸ್ ಅಂತ ಸಬ್ಜೆಕ್ಟ್ ಇದೆ. ಆ ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ ಅಲ್ಲಿ 3 ರಿಂದ 4 ಕ್ವೆಶ್ಚನ್ ಪ್ರತಿ ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಕ್ವೆಶ್ಚನ್ ಆದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಒಂದು ವರ್ಷದ ಅಥವಾ ಒಂದು 9 ತಿಂಗಳ ಕರೆಂಟ್ ಅಫೇರ್ಸ್ ನೀವು ಓದಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನ ಮಾಡ್ತಾ ಇದೀವಿ. ಐ ಹೋಪ್ ತುಂಬಾ ಜನ ಸ್ಟೂಡೆಂಟ್ಸ್ ಇದನ್ನ ಯೂಟಿಲೈಸ್ ತಗೋತಾ ಇದ್ದೀರಾ. ಸೊ ಇದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರು ಯೂಟಿಲೈಸ್ ತಗೋತಾ ಇಲ್ಲ, ಇನ್ನು ಯಾರಿಗೂ ರೀಚ್ ಆಗಿಲ್ಲ, ಆದಷ್ಟು ಬೇಗ ಅವರಿಗೆ ಕೂಡ ರೀಚ್ ಮಾಡಿ ಶೇರ್ ಮಾಡಿ ಒಂದು ಕ್ಲಾಸ್ಗಳನ್ನ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು 18ನೇ ಜನವರಿ 2025 ಜನವರಿ 18th 2025 ಕರೆಂಟ್ ಅಫೇರ್ಸ್ ನೋಡೋಣ, ರೈಟ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಕೊಟ್ಬಿಡ್ತೀನಿ. ದಟ್ ಈಸ್ ವಾರಿಯರ್ಸ್ 3.0 PGCET ಬ್ಯಾಚ್ ಕೋರ್ಸ್ ಧ್ರುವಿಕಾ ಅಕಾಡೆಮಿದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ವಾರಿಯರ್ಸ್ 3.0 PGCET ಬ್ಯಾಚ್ ಕೋರ್ಸ್ ಯಾರು ಸದುಪಯೋಗ ಪಡಿಸ್ಕೊಂಡಿಲ್ಲ ಆದಷ್ಟು ಬೇಗ ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಂಡ್ರೆ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರ್ ಇಂದ. ಪ್ರತಿದಿನ ಸಂಜೆ 4:30 ಕ್ಲಾಸಸ್ ನಡೀತಾ ಇದಾವೆ. 4:30 8:00ವರೆಗೂ ನಿಮಗೆ ಕ್ಲಾಸಸ್ ನಡೀತಾ ಇವೆ ಆಫ್ಟರ್ ಯುವರ್ ಕಾಲೇಜಸ್. ಬೆಳಿಗ್ಗೆ 6:30 7:00ವರೆಗೂ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಸಿಲೆಬಸ್, ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ ಕೂಡ ಕೊಡ್ತಾ ಇದ್ದಾರೆ. ಪ್ರತಿದಿನ ಲೈವ್ ಕ್ಲಾಸಸ್ ಆಗಿರಲಿ, ಲೈವ್ ಮಿಸ್ ರೆಕಾರ್ಡೆಡ್ ಕ್ಲಾಸಸ್ ಆಗಿರಲಿ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ನಿಮಗೆ ಇದ್ದೇ ಇರುತ್ತೆ. ಮಾಕ್ ಟೆಸ್ಟ್ ಅಂದ್ರೆ ನಿಮಗೆ 25 ಟೆಸ್ಟ್ ಸೀರೀಸ್ ಮತ್ತೆ ವೀಕ್ಲಿ ಮಾಕ್ ಟೆಸ್ಟ್ಗಳು ನಡೀತಾ ಇದಾವೆ. ಅದ್ರ ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ನಾವು ಸಿಗುತ್ತೆ ನಿಮಗೆ. ನೆಕ್ಸ್ಟ್ ವೀಕ್ಲಿ ಇಂಡಿವಿಜುವಲ್ ಮೆಂಟರ್ಶಿಪ್ ಸಿಗುತ್ತೆ. ವಿತ್ ದಟ್ ಸ್ಟಡಿ ಮೆಟೀರಿಯಲ್ ನಾವೇ ಕೊಡ್ತೀವಿ. ನೀವೇನು ತೊಗೊಂಡು ಓದೋ ನೆಸೆಸಿಟಿ ಇಲ್ಲ. ನಮ್ಮದು ಸ್ಟ್ರಕ್ಚರ್ಡ್ ಸ್ಟಡಿ ಮೆಟೀರಿಯಲ್ಸ್ ಇದೆ, ಅದನ್ನು ತೊಗೊಂಡು ಹೋದ್ರೆ ಸಾಕು. ಇಟ್ ಇಸ್ ಮೋರ್ ದೆನ್ ನಫ್. ಸೊ ಲೈವ್ ಕ್ಲಾಸಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಸ್ಟಡಿ ಮೆಟೀರಿಯಲ್ಸ್ ಪ್ಲಸ್ ಟೆಸ್ಟ್, ಇದನ್ನ LRST ಇದನ್ನ ಫಾಲೋ ಮಾಡಿದ್ರೆ ಸಾಕು. PGCET ಒಳಗಡೆ ಟಾಪ್ 100 ಒಳಗಡೆ ಬರುವಂತಹ ಚಾನ್ಸಸ್ 99.9999% ಇರುತ್ತೆ. ಸೊ ಆರಾಮಾಗಿ ನೀವು ಮಾಡಬೇಕು. ಜಸ್ಟ್ ಏನು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಿರಿ, ಫೋಕಸ್ ಮಾಡಿ. ನಾವು ಹೇಳುವಂಥ ಕ್ಲಾಸಸ್ಗಳನ್ನ ಅಪ್ಲಿಕೇಶನಲ್ಲಿ ಬಂದು ಇಟ್ ಈಸ್ ಮೋರ್ ದೆನ್ ಎನಫ್, ಸಾಕಾಗುತ್ತೆ. ಸೊ MBA ಮತ್ತು MCA ಮಾಡೋರು ಕೂಡ ಜಾಯ್ನ್ ಆಗ್ಬೋದು, MCA ಮಾಡಬೇಕು ಅನ್ನೋರು ಕೂಡ ಜಾಯ್ನ್ ಆಗ್ಬೋದು. ಸೊ ಯಾರಿಗೆ ಟಾಪ್ ಕಾಲೇಜಲ್ಲಿ ನಮ್ಮ ಪೋಸ್ಟ್ ಗ್ರಾಜುಯೇಷನ್ ಆದಂಥ MBA MCA ಮಾಡಬೇಕು ಅನ್ನೋರು ಆದಷ್ಟು ಬೇಗ ವಾರಿಯರ್ಸ್ 3.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತೀನಿ. ಹೆಂಗೆ ಜಾಯ್ನ್ ಆಗೋದು, ನಂಬರ್ ತೊಗೊಳ್ರಿ. ದಟ್ ಈಸ್ 6361949484. ದಿಸ್ ಮೈ ವಾಟ್ಸ್ಆಪ್ ನಂಬರ್ ಆ್ಯಂಡ್ ಕಾಲಿಂಗ್ ನಂಬರ್. ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್ ಆಲ್ಸೋ. ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಇಲ್ಲಿ ಕೆಳಗಡೆ ಸ್ಲೈಡ್ ಆಗ್ತಿದೆ, ಆ ನಂಬರ್ ಕೂಡ ಕಾಲ್ ಮಾಡ್ಬೋದು. ಜೊತೆಗೆ ನೀವು ಡೌನ್ಲೋಡ್ ಮಾಡ್ಕೋಬೇಕು ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್. ಆದಷ್ಟು ಬೇಗ ಬಂದು ಜಾಯ್ನ್ ಆಗ್ರಿ. ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ಟುಡೇ ಇಟ್ಸೆಲ್ಫ್. ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ರಿ, ರೈಟ್. ಸೊ ಈ ಒಂದು ಅಪ್ಡೇಟ್ ಜೊತೆಗೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ, ರೈಟ್. ಚಲೋ, ದ ಫಸ್ಟ್ ಕ್ವೆಶ್ಚನ್ ಫಾರ್ ದ ಡೇ, ದಟ್ ಈಸ್ ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಹೈಡ್ರೋಜನ್ ಟ್ರೈನ್ ಇಂಜಿನ್. ಸೊ ಅಂದ್ರೆ ಪ್ರತಿಯೊಂದು ಟ್ರೈನ್ಗಳಿಗೂ ಒಂದು ಇಂಜಿನ್ ಇರುತ್ತೆ. ಆ ರೀತಿ ಪವರ್ಫುಲ್ ಹೈಡ್ರೋಜನ್ ಟ್ರೈನ್ ಇಂಜಿನ್ನ ಡೆವಲಪ್ ಮಾಡಿದಂಥ ಫಸ್ಟ್ ಮೋಸ್ಟ್ ಪವರ್ಫುಲ್ ಹೈಡ್ರೋಜನ್ ಇಂಜಿನ್ ಯಾವ ದೇಶದಲ್ಲಿ ಪ್ರೊಡ್ಯೂಸ್ ಆಯಿತು ಅಥವಾ ಯಾವ ದೇಶದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂತ ಕೇಳ್ತಾರೆ. ಆಪ್ಷನ್ A USA, ಆಪ್ಷನ್ B ಚೈನಾ, ಆಪ್ಷನ್ C ಇಂಡಿಯಾ, ಆಪ್ಷನ್ D ರಷ್ಯಾ. ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಹೈಡ್ರೋಜನ್ ಟ್ರೈನ್ ಇಂಜಿನ್. ಹೈಡ್ರೋಜನ್ ಇಂದ ನಡೆಯುವಂಥ ಟ್ರೈನ್ ಅದು. ಹೈಡ್ರೋಜನ್ ಇಂದ ನಡೆಯುವಂಥ ಟ್ರೈನ್ ಯಾವುದು? ಸೊ ಆನ್ಸರ್ ಈಸ್ ಆಪ್ಷನ್ C ಇಂಡಿಯಾ. India has developed. Nowadays, in the railway sector, India has tremendously grown. ಸಿಕ್ಕಾಪಟ್ಟೆ ಗ್ರೋತ್ ಆಗ್ತಿದೆ. ಹೊಸ ಎಲೆಕ್ಟ್ರಿಫಿಕೇಶನ್ಸ್ ಆಗಿರಲಿ ಸಿಕ್ಕಾಪಟ್ಟೆ ಗ್ರೋತ್ ಆಗ್ತಿದೆ. ಇಂಡಿಯಾ ಏನು ಮಾಡ್ತು, ಫಾರ್ ದ ಫಸ್ಟ್ ಟೈಮ್ ಇನ್ ದ ಎಂಟೈರ್ ವರ್ಲ್ಡ್ ಇಟ್ ಇಸ್ ದ ಮೋಸ್ಟ್ ಪವರ್ಫುಲ್ ಹೈಡ್ರೋಜನ್ ಬೇಸ್ ಮೇಲೆ ನಡೆಯುವಂಥ ಟ್ರೈನ್ ಇಂಜಿನ್ನ ಕಂಡುಹಿಡಿದ್ರು. ಸೊ ಅಶ್ವಿನಿ ವೈಷ್ಣವ್ announced that the hydrogen fuel run train engine developed by Indian Railways has the highest horsepower output in the world. The engine generates 1200 horsepower, surpassing the 500 to 600 horsepower engines developed by other countries. ಅಂದ್ರೆ ಬೇರೆ ಕಂಟ್ರಿದಲ್ಲಿ 500 ರಿಂದ 600 ಹಾರ್ಸ್ ಪವರ್ ಇರುವಂತಹ ಇಂಜಿನ್ಗಳು ಅಥವಾ ಪವರ್ ಜನರೇಟ್ ಮಾಡುವಂಥ ಇಂಜಿನ್ಗಳಿದ್ದಾವೆ. ಬಟ್ ಇಂಡಿಯಾ ಡೆವಲಪ್ ಮಾಡಿದೆ 1200 ಹಾರ್ಸ್ ಪವರ್ ಇರುವಂತಹ ಎನರ್ಜಿನ ಕ್ರಿಯೇಟ್ ಮಾಡಿ ಟ್ರೈನ್ಗಳು ನಡೆಯುವಂಥ ಹಾರ್ಸ್ ಪವರ್ ಇರುವಂಥ ಒಂದು ಟ್ರೈನ್ಗಳನ್ನ ಡೆವಲಪ್ ಮಾಡಿದೀವಿ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಸೊ ಇವರು ರೈಲ್ವೆ ಮಂತ್ರಿ, ರೈಟ್. ಸೊ ರೈಲ್ವೆ ಮಂತ್ರಿ ಆಗಿದ್ದಾರೆ ಅಶ್ವಿನಿ ವೈಷ್ಣವ್. ಇವರು ಇದನ್ನ ಅನೌನ್ಸ್ ಮಾಡಿದ್ದಾರೆ. ದ ಫಸ್ಟ್ ಟ್ರೈನ್ ರನ್ ಫಾರ್ ದ ಇಂಜಿನ್ ಇಸ್ ಪ್ಲಾನ್ಡ್ ಫ್ರಮ್ ಜಿಂದ್ ಟು ಸೋನಿಪೇಟ್ ರೂಟ್ ಇನ್ ಹರಿಯಾಣ ಫಸ್ಟ್ ನಡೀತಾ ಇದೆ. ಎಲ್ಲಿಂದ? ಜಿಂದ್ ಮತ್ತೆ ಸೋನಿಪಾಟ್ ನಡುವೆ ಈ ಒಂದು ಟ್ರೈನ್ ನಡೀತಾ ಇದೆ. ಸೊ ಯಾವ ಕಂಟ್ರಿ? ಇಂಡಿಯಾ. ಕ್ವೆಶ್ಚನ್ ನಂಬರ್ 2, ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ MD ಆ್ಯಂಡ್ CEO ಆಫ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನಾವು PNB ಅಂತ ಕರಿತೀವಿ, PNB ಬ್ಯಾಂಕ್ ಅಂತ ಕರಿತೀವಿ. ಸೊ ಈ ಕ್ವೆಶ್ಚನ್ ಯಾಕೆ ಬಂತು ನಿಮಗೆ? ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಒಂದು ಫಸ್ಟ್ ಟಾಪಿಕ್ ಇದೆ ಜನರಲ್ ಅವೇರ್ನೆಸ್ ಅಲ್ಲಿ. ಸೊ ಈ ಜನರಲ್ ಅವೇರ್ನೆಸ್, ಈ ಫಸ್ಟ್ ಟಾಪಿಕ್ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ಅಂದ್ರೆ ಬ್ಯಾಂಕಿಂಗ್ CEOs
ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಅಂತ ಕರಿತೀವಿ ನಾವು. ಆ ಅಪಾಯಿಂಟ್ಮೆಂಟ್ಸ್ ಕೆಲವೊಂದು ಬ್ಯಾಂಕಿಂಗ್ಸ್ ಆಗಿರಲಿ, ಕೆಲವೊಂದು MNC ದೊಡ್ಡ ದೊಡ್ಡ MNC ಕಂಪ್ನೀಸ್ ಆಗಿರಲಿ, ಇಲ್ಲಿ ಯಾರ್ಯಾರು CEO ಮತ್ತು MD ಆಗಿರ್ತಾರೆ ಅಂತ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಅಥವಾ ಅಂಬಾಸಿಡರ್ಸ್ ಆಗಿರಲಿ ಕೇಳ್ತಾ ಇರ್ತಾರೆ. ಸೊ ಹಾಗಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅದು MD ಮತ್ತು CEO ಯಾರಾದರೂ ಅಶೋಕ್ ಚಂದ್ರ, ಆಪ್ಷನ್ ಬಿ ವಿನೋದ್ ಕುಮಾರ್, ಆಪ್ಷನ್ ಸಿ ನಾರಾಯಣ್ ದಾಸ್, ಆಪ್ಷನ್ ಡಿ CS ಶೆಟ್ಟಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಅಶೋಕ್ ಚಂದ್ರ. ಅಶೋಕ್ ಚಂದ್ರ ಏನಾದರೂ MD ಮತ್ತು CEO ಆಫ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆದರೂ. ವೆರಿ ವೆರಿ ಇಂಪಾರ್ಟೆಂಟ್. ಶ್ರೀ ಅಶೋಕ್ ಚಂದ್ರ ಅಸ್ಯೂಮ್ಡ್ ಚಾರ್ಜ್ ಆಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆನ್ 16 ಜನವರಿ 2025. ಸೊ 16 ಜನವರಿ 2025ಕ್ಕೆ ಅಶೋಕ್ ಚಂದ್ರದವರು CEO ಮತ್ತು MD ಆಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಅಪಾಯಿಂಟ್ ಆದರು. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದರೆ ನ್ಯೂ ಡೆಲ್ಲಿ ಒಳಗಡೆ ಇದೆ. ಇದು ಸ್ಟಾರ್ಟ್ ಆಗಿದ್ದು 19 ಮೇ 1989. ಸೊ 1894 ಸ್ಟಾರ್ಟ್ ಆಯ್ತಿದ್ದು. ಬಿಫೋರ್ ವಿ ಗೆಟ್ ಇಂಡಿಪೆಂಡೆನ್ಸ್, ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇದು CEO ಆಗಿ ಅಶೋಕ್ ಚಂದ್ರ ಅವರು ನೇಮಕ ಆದರು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಥರ್ಡ್ ಕ್ವಶನ್. ಅಗೇನ್ ಇಟ್ ಇಸ್ ರಿಲೇಟೆಡ್ ಟು ಬ್ಯಾಂಕ್ ಓನ್ಲಿ. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ MD ಆ್ಯಂಡ್ CEO ಆಫ್ ಇಂಡಿಯನ್ ಬ್ಯಾಂಕ್? ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡಿದ್ವಿ, ಈಗ ಇಂಡಿಯನ್ ಬ್ಯಾಂಕ್ ಬರುತ್ತೆ. MD ಮತ್ತು CEO ಆಫ್ ಇಂಡಿಯನ್ ಬ್ಯಾಂಕ್ ಆಗಿ ಯಾರು ನೇಮಕ ಆದರು? ಆಪ್ಷನ್ ಎ ನಾರಾಯಣ್ ದಾಸ್, ಆಪ್ಷನ್ ಬಿ CS ಶೆಟ್ಟಿ, ಆಪ್ಷನ್ ಸಿ ಅಶೋಕ್ ಚಂದ್ರ, ಆಪ್ಷನ್ ಡಿ ವಿನೋದ್ ಕುಮಾರ್. ಆಲ್ರೆಡಿ ಅಶೋಕ್ ಚಂದ್ರ ಗಾನ್ ಹೋಗಿದ್ದಾರೆ, ಯಾಕಂದ್ರೆ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಆದರು. ರೈಟ್. ನೆಕ್ಸ್ಟ್ ಆನ್ಸರ್ ಇಂಡಿಯನ್ ಬ್ಯಾಂಕ್ದು CEO ಮತ್ತು MD ಯಾರಾದರು? ಆಪ್ಷನ್ ಡಿ ವಿನೋದ್ ಕುಮಾರ್. ನಾರ್ತ್ ಇಂಡಿಯಾದವರು ಅದನ್ನು ವಿನೋದ್ ಅಂತ ಕರೀತಾರೆ, ನಾವು ಸೌತ್ ಇಂಡಿಯಾದವರು ವಿನೋದ್ ಅಂತ ಕರಿತೀವಿ. ರೈಟ್. ವಿನೋದ್ ಕುಮಾರ್ ಅವರು MD ಮತ್ತು CEO ಆದರು. ಇಂಡಿಯನ್ ಬ್ಯಾಂಕ್ ಅಪಾಯಿಂಟ್ಸ್ ವಿನೋದ್ ಕುಮಾರ್ ಆಸ್ MD and CEO. Indian Bank has said that its board has approved the appointment of Vinod Kumar as a managing director and chief executive officer of the company with effect from 16th January 2025. ಸೊ ಇದು ಕೂಡ 16 ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಅಶೋಕ್ ಚಂದ್ರ ಹೆಂಗೆ ಎಲೆಕ್ಟ್ ಆದರು, ಅದೇ ರೀತಿ ವಿನೋದ್ ಕುಮಾರ್ ಅವರು ಕೂಡ ಇಂಡಿಯನ್ ಬ್ಯಾಂಕಿಗೆ ಎಲೆಕ್ಟ್ ಆದರು ಅಥವಾ ಅಪಾಯಿಂಟ್ ಆದರು. ಯಾವಾಗ? 16th ಜನವರಿಗೆ. ಇಂಡಿಯನ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಚೆನ್ನೈದಲ್ಲಿದೆ. ಇದು ಸ್ಟಾರ್ಟ್ ಆಗಿದ್ದು 15 ಆಗಸ್ಟ್ 1907ಕ್ಕೆ ಇಂಡಿಯನ್ ಬ್ಯಾಂಕ್ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ 4ನೇದು. ವಿಚ್ ಕಂಟ್ರಿ ಅಲಾಂಗ್ ವಿತ್ ಇಂಡಿಯಾ ಡಿಕ್ಲೇರ್ಡ್ 2026 ಆಸ್ ಅ ಡ್ಯುಯಲ್ ಇಯರ್ ಟು ಸೆಲೆಬ್ರೇಟ್ ಕಲ್ಚರಲ್ ಆ್ಯಂಡ್ ಟೂರಿಸಮ್ ಆ್ಯಂಡ್ AI ಕೊಲಾಬರೇಷನ್? ಅಂದರೆ ಯಾವ ಎರಡು ಕಂಟ್ರಿ 2026ನ್ನ ಡ್ಯುಯಲ್ ಇಯರ್ ಅಂತ ನಾವು ಸೆಲೆಬ್ರೇಟ್ ಮಾಡುವ ಆಸ್ ಅ ಕಲ್ಚರಲ್ ಟೂರಿಸಮ್ ಆ್ಯಂಡ್ AI ಕೊಲಾಬರೇಷನ್ ಆಗಿ? ಅಂದರೆ ಕಲ್ಚರಲ್ ಎಕ್ಸ್ಚೇಂಜ್ ಮಾಡೋದಾಗಿರಲಿ, ಟೂರಿಸಮ್ ಎಕ್ಸ್ಚೇಂಜ್ ಆಗಿರಲಿ, AI ಥ್ರೂ ಕೊಲಾಬರೇಷನ್ ಮಾಡಿ ಹೊಸ ಅಡ್ವಾನ್ಸ್ಮೆಂಟ್ ತರೋದಾಗಿರಲಿ. ಸೊ ಡ್ಯುಯಲ್ ಇಯರ್ ಅಂತ ಯಾವ ಎರಡು ಕಂಟ್ರಿಗಳು ಇಂಡಿಯಾ ಜೊತೆಗೆ ಯಾವ ಕಂಟ್ರಿ ಇದನ್ನು ಘೋಷಣೆ ಮಾಡ್ತು? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಸ್ಪೇನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಜರ್ಮನಿ. ದ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಪೇನ್. ಸ್ಪೇನ್ ಜೊತೆಗೆ ಒಂದು ಕೊಲಾಬ್ರೇಷನ್ ಮಾಡಿ ಡ್ಯುಯಲ್ ಇಯರ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ 2026ಕ್ಕೆ. ಇಂಡಿಯಾ ಆ್ಯಂಡ್ ಸ್ಪೇನ್ ಹ್ಯಾವ್ ಜಾಯಿಂಟ್ಲಿ ಡಿಕ್ಲೇರ್ಡ್ 2026 ಆಸ್ ಅ ಡ್ಯುಯಲ್ ಇಯರ್ ಟು ಫೋಕಸ್ ಆನ್ ಕಲ್ಚರಲ್ ಎಕ್ಸ್ಚೇಂಜ್, ಟೂರಿಸಮ್ ಪ್ರಮೋಷನ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಕಲ್ಚರಲ್ ಎಕ್ಸ್ಚೇಂಜ್, ಇಲ್ಲಿರುವಂಥ ಕಲ್ಚರ್ ಅಲ್ಲಿ ಹೋಗೋದು, ಅಲ್ಲಿರುವಂಥ ಕಲ್ಚರ್ ಇಲ್ಲಿ ಬರೋದು, ಅಥವಾ ಟೂರಿಸಮ್ ಪ್ರಮೋಷನ್ ಮಾಡೋದು. ಇಂಡಿಯನ್ಸು ಸ್ಪೇನಿಗೆ ಹೋಗಿ ಟೂರಿಸಮ್ ಮಾಡೋದು, ಅಥವಾ ಟೂರ್ಗೆ ಹೋಗೋದು, ಅಥವಾ ಸ್ಪೇನ್ ಅವರು ಇಂಡಿಯಾಗೆ ಬರೋದು. ಸೊ ಇದನ್ನ ಎಂಕರೇಜ್ಮೆಂಟ್ ಮಾಡೋದು, ಅಥವಾ ಅದು ಅಲ್ಲಿ ಹೆಂಗೆ ಟೂರಿಸಮ್ ಪ್ರಮೋಷನ್ ಅಂದರೆ ಏನಪ್ಪ, ವೀಸಾ ಕೊಡೋದು. ಈಗ ಇಂಡಿಯಾದವರು ಸ್ಪೇನ್ಗೆ ಹೋಗ್ಬೇಕಂದ್ರೆ ವೀಸಾ ಏನು ತೊಗೋತೀವಲ್ಲ ನಾವು ಸ್ಪೇನ್ಗೆ ಹೋಗೋಕ್ಕೆ, ಅದು ಈಸಿಯಾಗಿ ಸಿಗುತ್ತೆ. ಅದೇ ರೀತಿ ಸ್ಪೇನಿಂದ ಇಂಡಿಯಾ ಬರ್ಬೇಕಾದ್ರೆ ಅವರಿಗೆ ವೀಸಾ ಈಸಿಯಾಗಿ ಸಿಗುತ್ತೆ. ಸೊ ಅದನ್ನ ಟೂರಿಸಮ್ ಪ್ರಮೋಷನ್ ಅಂತ ಕರಿತೀವಿ. ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಹೊಸ ಡೆವಲಪ್ಮೆಂಟ್ ಮಾಡಬೇಕು, ಇಬ್ಬರು ಸೇರಿಕೊಂಡು ಹೊಸ ರಿಸರ್ಚ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ ಒಂದು ಡ್ಯುಯಲ್ ಇಯರ್ನ 2026ಕ್ಕೆ ಇಬ್ಬರು ಸೇರಿ ನಾವೇನು ಮಾಡಿದ್ವಿ, ವಿ ಡಿಕ್ಲೇರ್ಡ್ ಇಟ್. ನೆಕ್ಸ್ಟು ಕ್ವಶನ್ ನಂಬರ್ 5. ಇಂಡಿಯಾ ಹ್ಯಾಸ್ ಬಿನ್ ರ್ಯಾಂಕ್ಡ್ ಡ್ಯಾಶ್ ಫಾರ್ ಡಿಜಿಟಲ್ ಸ್ಕಿಲ್ಸ್ ಇನ್ ದ QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2025. ಇಂಡೆಕ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಹಂಗರ್ ಇಂಡೆಕ್ಸ್, ವರ್ಲ್ಡ್ ಪುವರ್ ಇಂಡೆಕ್ಸ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್, ಇವೆಲ್ಲ ಕೂಡ ಇಂಡೆಕ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಇಂಡೆಕ್ಸ್ ಒಳಗಡೆ ಯಾರು QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ ಒಳಗಡೆ ಡಿಜಿಟಲ್ ಸ್ಕಿಲ್ಸ್ ಒಳಗಡೆ ಇಂಡಿಯಾ ಎಷ್ಟನೇ ರ್ಯಾಂಕಲ್ಲಿದೆ? ಸೊ ಆಪ್ಷನ್ ಎ ಫಸ್ಟ್, ಆಪ್ಷನ್ ಬಿ ಫಿಫ್ತ್, ಆಪ್ಷನ್ ಸಿ ಸೆಕೆಂಡ್, ಆಪ್ಷನ್ ಡಿ ಥರ್ಡ್. ಡಿಜಿಟಲ್ ಸ್ಕಿಲ್ಸ್ ಒಳಗಡೆ ದ ಆನ್ಸರ್ ಈಸ್ ಆಪ್ಷನ್ ಸಿ ಸೆಕೆಂಡ್. India has secured a second spot in the QS World Future Skills Index released on January 2025, highlighting its excellence in digital skills and readiness for future job markets, particularly in AI, digital technology and green industries. India is ranked only behind the United States as per the QS World Future Skills Index 2025. ನೋಡ್ರಿ ಹೆಂಗಾಗುತ್ತೆ ಕಾಲ. ಒಂದು ಕಾಲದಲ್ಲಿ ಇಂಡಿಯಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟೇ ಇಲ್ಲ, ಇಂಡಿಯಾದಲ್ಲಿ ಟೆಕ್ನಾಲಜಿ ಇಲ್ಲ. ಮೆಜಾರಿಟಿ 70% ನಮ್ಮ ಇಂಡಿಯಾದಲ್ಲಿರೋದು ಹಳ್ಳಿಗಳು. ಆದರೂ ಕೂಡ ಇಡೀ ವರ್ಲ್ಡಲ್ಲಿ ಡಿಜಿಟಲಿ ಇಂಡಿಯಾ ಸೆಕ್ಯೂರ್ಡ್ ಸೆಕೆಂಡ್ ಪ್ಲೇಸ್ ಆಫ್ಟರ್ ಯುನೈಟೆಡ್ ಸ್ಟೇಟ್ಸ್.
ಸಿ ಹೆಂಗೆ ರ್ಯಾಪಿಡ್ ಗ್ರೋತ್ ಆಗ್ತಿದೆ ಎಕನಾಮಿಕಲಿ ಆಗಿಲ್ಲ, ಎಕನಾಮಿಕಲಿ 5th ಲಾರ್ಜೆಸ್ಟ್ ಕಂಟ್ರಿ ಇದಾವೆ ಇವಾಗ. ಅದೇ ರೀತಿ ಡಿಜಿಟಲ್ ಸ್ಕಿಲ್ಸ್ ವಿ ಸೆಕ್ಯೂರ್ಡ್ ಸೆಕೆಂಡ್ ರ್ಯಾಂಕ್. ನೀವು ಫೋನ್ ಪೇ ಯೂಸ್ ಮಾಡೋದು, ಗೂಗಲ್ ಪೇ ಯೂಸ್ ಮಾಡೋದು, ಪೇಟಿಎಂ ಯೂಸ್ ಮಾಡೋದು, ಅಥವಾ ಲಿಂಕ್ಡ್ ಇನ್ ಯೂಸ್ ಮಾಡೋದು ಆಗಿರಲಿ, Naukri.com ಯೂಸ್ ಮಾಡೋದಾಗಿರಲಿ. ಸೊ ದೀಸ್ ಆರ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಯು ಆರ್ ಯೂಸಿಂಗ್ ಇಟ್. ಅದರಲ್ಲಿ AI ಟೆಕ್ನಾಲಜಿಯಿಂದ ಯೂಸ್ ಮಾಡಿ ನೀವು ಕೆಲವೊಂದು ಸರ್ಚ್ ಇಂಜಿನ್ಸ್ನ ಮಾಡೋದು. ಸೊ ಇದು ಅಡ್ವಾನ್ಸ್ಮೆಂಟ್ ಆಗ್ತಿದೆ ಡಿಜಿಟಲ್ ಸ್ಕಿಲ್ಸಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಂಡಿಯಾ ಸೆಕ್ಯೂರ್ಡ್ ಸೆಕೆಂಡ್ ರ್ಯಾಂಕು ಆಫ್ಟರ್ ಯುನೈಟೆಡ್ ಸ್ಟೇಟ್ಸ್. ಫಸ್ಟು ಯುನೈಟೆಡ್ ಸ್ಟೇಟ್ಸು. 6th ಕ್ವಶನ್ ಬರುತ್ತೆ. ವಿಚ್ ಯೂನಿಯನ್ ಮಿನಿಸ್ಟರ್ ಲಾಂಚ್ಡ್ ಭಾರತ್ ರಂಭೂಮಿ ದರ್ಶನ್ ಆ್ಯಪ್ ಟು ಪ್ರಮೋಟ್ ಬ್ಯಾಟಲ್ಫೀಲ್ಡ್ ಟೂರಿಸಂ. ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ರಾಜನಾಥ್ ಸಿಂಗ್, ಆಪ್ಷನ್ ಸಿ ಅಮಿತ್ ಶಾ, ಆಪ್ಷನ್ ಡಿ ಚಿರಾಗ್ ಪಾಸ್ವಾನ್. ದ ಆನ್ಸರ್ ಈಸ್ ಆಪ್ಷನ್ ಬಿ ರಾಜನಾಥ್ ಸಿಂಗ್ ಅವರು ಏನಿದಾರಪ್ಪಿ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕಾಗುತ್ತೆ. ರೈಲ್ವೆ ಮಿನಿಸ್ಟರ್ ಯಾರು? ಅಶ್ವಿನಿ ವೈಷ್ಣವ್ ಅವರು. ರೈಟ್. ಫಿನಾನ್ಸ್ ಮಿನಿಸ್ಟರ್ ಯಾರು? ನಿರ್ಮಲಾ ಸೀತಾರಾಮನ್. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಯಾರು? ಜೈಶಂಕರ್. ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ. ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಯಾರು? ಸೊ ಈ ರೀತಿ ಪ್ರತಿಯೊಂದು ನಿಮಗೆ ಮಿನಿಸ್ಟ್ರೀಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಕ್ವಶನ್ ಬರುವಂಥ ಚಾನ್ಸ್ ಇರುತ್ತಪ್ಪಿ. ಯು ನೀಡ್ ಟು ನೋ ಅಬೌಟ್ ದಿಸ್. ಸೊ ಡಿಫೆನ್ಸ್ ಮಿನಿಸ್ಟರ್ ಆದಂತಹ ರಾಜನಾಥ್ ಸಿಂಗ್ ಅವರು ಒಂದು ಆ್ಯಪ್ನ ಲಾಂಚ್ ಮಾಡಿದ್ರು. ದಟ್ ಈಸ್ ಭಾರತ್ ರಣಭೂಮಿ ದರ್ಶನ್ ಅಂತ ಒಂದು ಆ್ಯಪ್ನ ರಿಲೀಸ್ ಮಾಡಿದ್ರು. ಇದು ಏನು ಪ್ರಮೋಟ್ ಮಾಡುತ್ತೆ? ಬ್ಯಾಟಲ್ ಫೀಲ್ಡ್ ಟೂರಿಸಮ್ನ ಪ್ರಮೋಟ್ ಮಾಡುತ್ತೆ. ಏನು ಸರ್ ಇದು ಬ್ಯಾಟಲ್ ಫೀಲ್ಡ್ ಟೂರಿಸಮ್ ಅಂದರೆ? ನೋಡುವ. ಇಟ್ ಈಸ್ ಅ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆ್ಯಂಡ್ ಟೂರಿಸಮ್ ಆಸ್ ವೆಲ್ ಆಸ್ ದ ಆರ್ಮಿ. Now the location of 1962, 1971, 1999 Kargil conflicts, the Siachen base camp and the Galwan clash of 2020 site will be available for the tourist. ಅಂದರೆ 1962 ಒಳಗಡೆ, 71 ಒಳಗಡೆ ಮತ್ತು 1919 ಒಳಗಡೆ ನಾವು ಚೈನಾ ಜೊತೆ ಆಗಿರಲಿ ಮತ್ತು ಪಾಕಿಸ್ತಾನ ಜೊತೆ ಆಗಿರಲಿ ಏನು ವಾರ್ ಆಗಿದ್ವಲ್ಲ, ಆ ಬ್ಯಾಟಲ್ ಫೀಲ್ಡ್, ಆ ಒಂದು ಯುದ್ಧ ಭೂಮಿ ಏನಿರುತ್ತೆ ಇವಾಗ ಟೂರಿಸಮ್ಗೆ ಓಪನ್ ಆಗಿದೆ. ಅಂದರೆ ಟೂರಿಸ್ಟ್ ಕ್ಯಾನ್ ವಿಸಿಟ್ ದೇರ್. ಸೊ ಇಲ್ಲಿಂದ ಎರಡು ಹೆಲ್ಪ್ ಆಗುತ್ತೆ. ಒಂದು, ದ ಸಿಟಿಸನ್ ಆಫ್ ಇಂಡಿಯಾ ವಿಲ್ ಕಮ್ ಟು ನೋ ದಟ್ ಯಾವ ರೀತಿ ಇಂಡಿಯನ್ ಆರ್ಮಿ ಸ್ಟ್ರಗಲ್ ಮಾಡಿ ಈ ದೇಶ ಉಳಿಸ್ತು. ಅಂದರೆ ಒಂದು ಲೈಕ್ ಪೆಟ್ರಿಯಾಟಿಸಮ್ ಜಾಸ್ತಿ ಆಗುತ್ತೆ. ಯಾವಾಗ ಪೆಟ್ರಿಯಾಟಿಸಮ್ ಆಬ್ವಿಯಸ್ಲಿ ಎಲ್ಲರ ಹತ್ರ ಇರುತ್ತೆ, ಯಾವಾಗ ಅದು ಕಡಿಮೆ ಆಗಿರುತ್ತೋ ಅದು ಇಂಜೆಕ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಬೋಲ್ಡ್ ಸ್ಟೆಪ್, ದಿಸ್ ಇಸ್ ಅ ಗುಡ್ ಸ್ಟೆಪ್. ನಾವಲ್ಲಿ ವಿಸಿಟ್ ಮಾಡಿದಾಗಲೇ ಪೆಟ್ರಿಯಾಟಿಸಮ್ ವಾವ್, ಬಿಕಾಸ್ ವಿ ಡೋಂಟ್ ನೋ ಆ್ಯಕ್ಚುಲ್ ರಿಯಾಲಿಟಿಯಲ್ಲಿ ಹೆಂಗಾಗ್ತಿರುತ್ತೆ ಅಂತ. ಬಟ್ ಒಂದ್ಸತಿಯಲ್ಲಿ ವಿಸಿಟ್ ಮಾಡಿದ್ರೆ ವಾಟ್ ಆರ್ ದ ಸ್ಟ್ರಗಲ್ಸ್ ದೇ ಗಾನ್ ಥ್ರೂ, ಅವ್ರು ಏನು ಸ್ಟ್ರಗಲ್ಸ್ ಮಾಡಿದ್ರು. ನಾವಿಲ್ಲಿ ಹ್ಯಾಪಿ ಆಗಿದ್ದೀವಿ, ಬಟ್ ವಾಟ್ ಆರ್ಮಿ ಡಿಡ್, ವಾಟ್ ಆರ್ ಸೋಲ್ಜರ್ಸ್ ಡಿಡ್, ವೆರ್ ಇಟ್ ಮೇ ಬಿ ಆರ್ಮಿ, ನೇವಿ, ಏರ್ ಫೋರ್ಸ್ ಯಾವುದೇ ಇರಲಿ, ಏನು ಸ್ಟ್ರಗಲ್ಸ್ ಮಾಡ್ತಾರೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಟೂರಿಸಮ್ ಕೂಡ ಡೆವಲಪ್ ಆಗುತ್ತೆ. ಅಂದರೆ ಎಕನಾಮಿಕಲ್ ಕಂಡೀಷನ್ ಕೂಡ ಡೆವಲಪ್ ಆಗುತ್ತೆ ಆ ಪ್ರದೇಶದಲ್ಲಿ. ಈಗ ಕಾರ್ಗಿಲ್ ಹೋಗ್ತಾರೆ ಅಂತ ತಿಳ್ಕೊಡ್ರಿ, ಕಾರ್ಗಿಲ್ ಸುತ್ತಮುತ್ತ ಟೂರಿಸಮ್ ಡೆವಲಪ್ಮೆಂಟ್ ಆದರೆ ಏನಾಗುತ್ತೆ, ಅಲ್ಲೊಂದು ಟೀ ಅಂಗಡಿ ಹುಟ್ಕೊಳ್ಳುತ್ತೆ, ಅಲ್ಲಿ ಯಾವುದೋ ವಡಾಪಾವ್ ಮಾರೋರು ಬರ್ತಾರೆ, ರೈಟ್? ಹೌದಾ ಇಲ್ವಾ? ಅಲ್ಲೊಂದು ಯಾವುದೋ ಒಂದು ಹೋಟೆಲ್ ಆಗುತ್ತೆ, ಒಂದು ಉಡುಪಿ ಹೋಟೆಲ್ ಆಗುತ್ತೆ ಅಲ್ಲಿ. ಸೊ ಇದರಿಂದ ಲೋಕಲ್ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಅಂದರೆ ಒಂದು ಡೆವಲಪ್ಮೆಂಟ್ ಆಯಿತು ಅಂದರೆ ಯಾಕಾಗುತ್ತೆ ಅದು? ಬಿಕಾಸ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಎಕನಾಮಿ ಆಲ್ಸೋ, ಎಕನಾಮಿ ಕೂಡ ಇಲ್ಲಿ ಇಂಪ್ರೂವ್ ಆಗುತ್ತಲ್ಲ, ಹೌದಾ ಇಲ್ವಾ? ಒಂದು ಕಡೆ ಹೋಗ್ತಾ ಇರಲ್ಲ, ಏನೂ ಇಲ್ಲಪ್ಪಿ, ಅಲ್ಲಿ ಜಾಸ್ತಿ ಜನ ವಿಸಿಟ್ ಮಾಡಿದ್ರೆ ಏನು ಮಾಡ್ತಾರೆ ನೀವು, ಅಲ್ಲಿ ಲೋಕಲ್ಸ್ ಏನು ಮಾಡ್ತಾರೆ, ಜಾಸ್ತಿ ಜನ ಬರ್ತಾ ಇರಪ್ಪ, ಒಂದು ಅಂಗಡಿ ಓಪನ್ ಮಾಡೋಣ, ಇದರಿಂದ ಏನಾಗುತ್ತೆ, ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಸೊ ಎರಡು ಪರ್ಸ್ಪೆಕ್ಟಿವಲ್ಲಿ ವಿ ಹ್ಯಾವ್ ಟು ಸಿ ದಿಸ್. ಒಂದು ಪೆಟ್ರಿಯಾಟಿಸಮ್, ಇನ್ನೊಂದು ಎಕನಾಮಿಕಲ್ ಕಂಡೀಷನ್. ಸೊ ಈ ರೀತಿ ಒಂದು ಭಾರತ್ ರಣಭೂಮಿ ದರ್ಶನ್ ಒಂದು ಆ್ಯಪ್ನ ರಿಲೀಸ್ ಮಾಡಿದ್ರು. 62, 71, 99 ಕಾನ್ಫ್ಲಿಕ್ಟ್ಸ್ ಆಗುವಂತಹ ಏರಿಯಾನ ಟೂರಿಸಮ್ಗೆ ಓಪನ್ ಮಾಡಿದ್ರು. ಸೊ ಇಂಡಿಯನ್ ಆರ್ಮಿ ಇಸ್ ಟ್ರಾನ್ಸ್ಫಾರ್ಮಿಂಗ್ ಬಾರ್ಡರ್ಸ್ ಏರಿಯಾಸ್ ಆ್ಯಂಡ್ ಹಿಸ್ಟಾರಿಕಲ್ ಬ್ಯಾಟಲ್ ಫೀಲ್ಡ್ಸ್ ಇಂಟು ಟೂರಿಸ್ಟ್ ಡೆಸ್ಟಿನೇಷನ್. ಇದನ್ನ ಜವಾಬ್ದಾರಿ ಕೊಟ್ಟಿದ್ದು ಇಂಡಿಯನ್ ಆರ್ಮಿಯವರಿಗೆ, ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ರಿ ಆ ಬಾರ್ಡರ್ ಏರಿಯಾಸ್ಗಳನ್ನ, ಅಂದರೆ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಮಾಡ್ರಿ ಅಂತ ಇಂಡಿಯನ್ ಆರ್ಮಿದವರು ಅದನ್ನ ಮಾಡ್ತಾ ಇದ್ದಾರೆ. ಕ್ವಶನ್ ನಂಬರ್ 7, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾಂಪೇನ್ಸ್ ಹ್ಯಾಸ್ ಬೀನ್ ಲಾಂಚ್ಡ್ ಫಾರ್ ಅ ಪ್ಲಾಸ್ಟಿಕ್ ಫ್ರೀ ಮಹಾಕುಂಭ? ಪ್ಲಾಸ್ಟಿಕ್ ಫ್ರೀ ಮಹಾಕುಂಭ ಅಂದರೆ ಯಾವ ಕ್ಯಾಂಪೇನ್ ಲಾಂಚ್ ಆಯಿತು ಮಹಾಕುಂಭದಲ್ಲಿ ಪ್ಲಾಸ್ಟಿಕ್ ಫ್ರೀ ಇರಬೇಕು ಅಂತ? ಯಾವುದು ಕ್ಯಾಂಪೇನ್ ಅದು? ಆಪ್ಷನ್ ಎ 1 plate 1 bag, ಆಪ್ಷನ್ ಬಿ 1 bag 1 plate, ಆಪ್ಷನ್ ಸಿ ಪ್ಲಾಸ್ಟಿಕ್ ಪ್ಲೇಟ್ 1 bag, ಆಪ್ಷನ್ ಡಿ ನೋ ಪ್ಲೇಟ್ ನೋ ಬ್ಯಾಗ್. ರೈಟ್? ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಮಹಾಕುಂಭದಲ್ಲಿ ಅಂತ. ಸೊ ಆನ್ಸರ್ ಇಸ್ 1 plate 1 bag. So 1 plate 1 bag, a campaign has been launched to replace plastic bags and disposable items with other materials. ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಸ್ನ ರಿಪ್ಲೇಸ್ ಮಾಡಬೇಕು, ಡಿಸ್ಪೋಸಬಲ್ ಐಟಮ್ಸ್ನ ತರಬೇಕು. ಅಂದರೆ ಡಿಸ್ಪೋಸಬಲ್ ಐಟಮ್ಸು ಕೂಡ ನಾವು ಏನು ಮಾಡಬೇಕು, ದಟ್ ಅದನ್ನ ಯೂಸೇಜ್ ಇದೆ, ಅದನ್ನು ಅದ್ರ ಮೇಲೆ ಎಫೆಕ್ಟ್ ಆಗಬೇಕಲ್ವಾ? ಸೊ ಅದಕ್ಕೋಸ್ಕರ ಈ ಒಂದು 1 plate 1 bagನ ಅವರು ಕ್ಯಾಂಪೇನ್ನ ಲಾಂಚ್ ಮಾಡಿದರು. ಕ್ಲಾತ್ ಬ್ಯಾಗ್ಸ್, ಸ್ಟೀಲ್ ಪ್ಲೇಟ್ಸ್ ಆ್ಯಂಡ್ ಗ್ಲಾಸಸ್ ಆರ್ ಬೀಂಗ್ ಡಿಸ್ಟ್ರಿಬ್ಯೂಟೆಡ್ ಅಟ್ ದ ಮಹಾಕುಂಭ ಮೇಳ ಟು ಮೇಕ್ ಅ ಪ್ಲಾಸ್ಟಿಕ್ ಫ್ರೀ ಮಹಾಕುಂಭ. ಅದೇ ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ಮತ್ತು ಡಿಸ್ಪೋಸಬಲ್ ಐಟಮ್ಸ್ನ ರಿಪ್ಲೇಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ರು. ಬ್ಯಾಗ್ಸು, ಪ್ಲಾಸ್ಟಿಕ್ ಬ್ಯಾಗ್ಸ್ ಬೇಡ, ಕ್ಲಾತ್ ಬ್ಯಾಗ್ಸ್ ತೊಗೊಳ್ರಿ. ಪ್ಲಾಸ್ಟಿಕ್ ಪ್ಲೇಟ್ಸ್ ಬೇಡ, ಸ್ಟೀಲ್ ಪ್ಲೇಟ್ಸ್ನ ತೊಗೊಳ್ರಿ.
ಪ್ಲಾಸ್ಟಿಕ್ ಕಪ್ಸ್ ಬೇಡ, ಗ್ಲಾಸಸ್ ತಗೊಳ್ರಿ. ಸೊ ಈ ರೀತಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ದೇ ಹ್ಯಾವ್ ಒನ್ ಪ್ಲೇಟ್ ಒನ್ ಬ್ಯಾಗ್ ಅನ್ನೋ ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ರು. ದಿಸ್ ಇನಿಷಿಯೇಟಿವ್ ಇಸ್ ಲೆಡ್ ಬೈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ದವರು ಏನು ಮಾಡಿದ್ರು, ಇದನ್ನ ಇನಿಷಿಯೇಟ್ ಮಾಡಿದ್ರು. ಇಟ್ ವಾಸ್ ಇಂಟ್ರೊಡ್ಯೂಸ್ ಬೈ RSS ಶಾ, ಏನಪ್ಪ ಇದು ಸರ್ಕಾರ ವ್ಯವಹ ಕೃಷ್ಣ ಗೋಪಾಲ್ ಅಟ್ ಸೆಕ್ಟರ್ 18 ಆನ್ ಓಲ್ಡ್ GT ರೋಡ್. ಓಲ್ಡ್ GT ರೋಡಲ್ಲಿ ಈ ಒಂದು ಇನಿಷಿಯೇಟಿವ್ ಜಾರಿಗೆ ತಂದ್ರು, ಒನ್ ಪ್ಲೇಟ್ ಒನ್ ಬ್ಯಾಗ್. ಓಕೆ, ಕ್ವೆಶನ್ ನಂಬರ್ 8, ಇನ್ ವಿಚ್ ಸಿಟಿ ಈಸ್ ದ ಇಂಡಿಯಾ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಬೀಂಗ್ ಆರ್ಗನೈಸ್ಡ್? ಯಾವ ಒಂದು ಸಿಟಿದಲ್ಲಿ ಇಂಡಿಯಾ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಅಂತ ಒಂದು ಇವೆಂಟ್ ನಡೀತಾ ಇದೆ? ನಿಮಗೆ ಇದು ಇವೆಂಟ್ಸ್ ಬಗ್ಗೆ ಕ್ವಶನ್ ಬರುವಂಥ ಚಾನ್ಸ್ ಇರುತ್ತಪ್ಪಿ. ಈಗ G20 ಸಮಿಟ್ ಎಲ್ಲಿ ಆರಂಭ ಆಯಿತು, ಅದರದ್ದು ಲಾಂಚಿಂಗ್ಗೆ ಯಾರು ಬಂದಿದ್ರು, ಅವರೈಟ್, ಅಲ್ಲಿ ಅದರದ್ದು ಲೋಗೋ ಏನಿತ್ತು, ಅದರದ್ದು ಥೀಮ್ ಏನಾಗಿತ್ತು, ವಸುದೈವ ಕುಟುಂಬಕರ್ಮ ಥೀಮ್ ಆಗಿತ್ತು. ಸೊ ಈ ರೀತಿ ಇವೆಂಟ್ಸ್ ಬಗ್ಗೆ ಕ್ವಶನ್ ಬರ್ತಾ ಇರುತ್ತೆ. ಅದೇ ರೀತಿ ಇಂಡಿಯಾ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಅಂತ ಆಗ್ತಾ ಇದೆ. ಎಲ್ಲಿದೆ ಇದು, ಎಲ್ಲಿ ನಡೀತಾ ಇದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ವಾರಣಾಸಿ, ಆಪ್ಷನ್ ಡಿ ಜೈಪುರ್. So the answer is option B, Jaipur. New Delhi. Option B, New Delhi. Prime Minister Narendra Modi inaugurated second Bharat Mobility Global Expo 2025 at Bharat Mandapam, New Delhi on January 17, 2025. ಈ ಭಾರತ ಮಂಟಪಂ ಇದೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. G20 ಸಮಿಟ್ ಆಗಿದ್ದು ಕೂಡ ಇಲ್ಲೇ, ಲಾಂಚ್ ಆಗಿದ್ದು ಕೂಡ ಇಲ್ಲ. ಸೊ ಇಲ್ಲೇ ಏನಾಗ್ತಿದೆ ಇವಾಗ, ಸೆಕೆಂಡ್ ವರ್ಷನ್ ಆಫ್ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಆಗ್ತಾ ಇದೆ. ದ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಈಸ್ ಗ್ಲೋಬಲ್ ಮೊಬಿಲಿಟಿ ಎಕ್ಸ್ಪೋ ದಟ್ ಬ್ರಿಂಗ್ಸ್ ಟುಗೆದರ್ ದ ಎಂಟೈರ್ ವ್ಯಾಲ್ಯೂ ಆಫ್ ಚೈನ್ ಆಫ್ ಮೊಬಿಲಿಟಿ ಸೆಕ್ಟರ್ ಅಂಡರ್ ಒನ್ ರೂಫ್. ಸೊ ದ ಮೊಬಿಲಿಟಿ ಸೆಕ್ಟರ್ ರೆಫರ್ಸ್ ಟು ನಾಟ್ ಓನ್ಲಿ ಆಟೋಮೊಬೈಲ್ ಸೆಕ್ಟರ್ ಬಟ್ ಆಲ್ಸೋ ಟು ಆಲ್ ದ ಅದರ್ ಇಂಡಸ್ಟ್ರೀಸ್ ದಟ್ ಪ್ರೊವೈಡ್ ದ ವೆಹಿಕಲ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಮಹೇಂದ್ರ ಇದೆ ಅಥವಾ ಬಜಾಜ್ ಇದೆ, ಹೀರೋ ಹೊಂಡಾ ಇದೆ, TVS ಇದೆ, ಕಿಯಾ ಇದೆ. ಸೊ ದೀಸ್ ಆರ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರೀಸ್ ಅಥವಾ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ರೈಟ್. ಇಲ್ಲೇನಾಗಿದೆ, ಬರೀ ಆಟೋಮೊಬೈಲ್ ಸೆಕ್ಟರ್ಸ್ ಅಲ್ಲ, ಅಂದರೆ ಬರೀ ಆಟೋಮೊಬೈಲ್ಸ್ ಅಲ್ಲ, ಎಲ್ಲ ಥರದಂತಹ ವೆಹಿಕಲ್ಗಳನ್ನ ರೆಡಿ ಮಾಡುವಂತಹ ಕಂಪನಿಗಳನ್ನು ತಂದು ಒಂದು ರೂಫ್ ಒಳಗಡೆ ಸೆಟ್ ಮಾಡಿ ಅವರಿಗೆ ಒಂದು ಹೇಳ್ಬೋದು, ಸೊ ಈ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿರಿ, EVಗೆ ಬರ್ರಿ, ಎಲೆಕ್ಟ್ರಾನಿಕ್ ವೆಹಿಕಲ್ಗೆ ನೀವು ಹೊಸ ಮಾಡಿಫಿಕೇಶನ್ ಮಾಡಿಕೊಡ್ರಿ, ಅಥವಾ ಕಡಿಮೆ ಪೆಟ್ರೋಲ್ ಯೂಸ್ ಮಾಡಿಬಿಟ್ಟು ಜಾಸ್ತಿ ಮೈಲೇಜ್ ಕೊಡುವಂತಹ ಇಂಜಿನ್ಸ್ಗಳನ್ನ ರೆಡಿ ಮಾಡಿರಿ, ಹೊಸ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅವ್ರಿಗೆ ಪರಿಚಯ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋನ ಮಾಡ್ತಿರೋದು, ರೈಟ್. ದ ಥೀಮ್ ಆಫ್ ಸೆಕೆಂಡ್ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಈಸ್ ಬಿಯಾಂಡ್ ಬೌಂಡರೀಸ್. ಇದರ ಥೀಮ್ ಏನಾಗಿದ್ದಪ್ಪಿ? ಬಿಯಾಂಡ್ ಬೌಂಡರೀಸ್ ಕೋಆಪರೇಟಿಂಗ್ ಫ್ಯೂಚರ್ ಆಟೋಮೇಟಿವ್ ವ್ಯಾಲ್ಯೂ ಚೈನ್. ದ ಥೀಮ್ ಆಫ್ Mobility Global Expo 2025 is beyond boundaries, co-creating, not cooperating, co-creating future automotive value chain. This is the theme of second Bharat Mobility Global Expo, right? Question number 9. The Union Cabinet has given its approval for the construction of the third launch pad of ISRO at. ಇವಾಗ ಆಲ್ರೆಡಿ ಇದೆ, ದಟ್ ನಾನು ಎಲ್ಲ ಅಂತ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಮೂರನೇ ಲಾಂಚ್ ಪ್ಯಾಡ್ ಅಂದರೆ ಸೆಟಲೈಟ್ಗಳನ್ನ, ರಾಕೆಟ್ಗಳನ್ನ ಹಾರಿಸುವಂತಹ ಮೂರನೇ ಲಾಂಚ್ ಪ್ಯಾಡ್ನ ರೆಡಿ ಮಾಡ್ತಿದೆ. ಅಂದರೆ ಅಪ್ರೂವಲ್ ಕೊಟ್ಟಿದೆ, ರೆಡಿ ಮಾಡಬೇಕಾದ್ರೆ ಅಪ್ರೂವಲ್ ಕೊಟ್ಟಿದೆ ಕ್ಯಾಬಿನೆಟ್. ಎಲ್ಲದು? ಆಪ್ಷನ್ ಎ ಶ್ರೀಹರಿಕೋಟ, ಆಪ್ಷನ್ ಬಿ ಕೊಚ್ಚಿ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕರ್ನಾಟಕ. ಎಲ್ಲಿ ಇಸ್ರೋ ಡೆವಲಪ್ ಮಾಡಬೇಕು, ಇಸ್ರೋದು ಡೆವಲಪ್ ಆಗಬೇಕು ನ್ಯೂ ಲಾಂಚಿಂಗ್ ಪ್ಯಾಡ್ ಫಾರ್ ದ ರಾಕೆಟ್ಸ್, ಫಾರ್ ದ ಸೆಟಲೈಟ್ಸ್. ಎಲ್ಲಿ? ದ ಆನ್ಸರ್ ಈಸ್ ಆಪ್ಷನ್ ಎ ಶ್ರೀಹರಿಕೋಟ, ಆಂಧ್ರ ಪ್ರದೇಶ್. Sriharikota, Andhra Pradesh. The Union Cabinet has given its approval for the construction of third launch pad of Indian Space Research Organization, which will equipped to launch the future human space flight of ISRO and its next generation rockets. Human space flight of ISRO, ಅಂದರೆ ಹ್ಯೂಮನಾಯ್ಡ್, ನಾವು ಸೆಟಲೈಟ್ಗಳನ್ನ, ರಾಕೆಟ್ಗಳನ್ನ ಹಾರಿಸ್ತೀವಿ, ವಿತ್ ಹ್ಯೂಮನ್ ಹೋಗುವಂತಹ ಒಂದು ಲಾಂಚಿಂಗ್ ಪ್ಯಾಡ್ಗಳನ್ನ ಲಾಂಚ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇಸ್ರೋದವ್ರು ಮಾಡಬೇಕು ಅಂತ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ದ ಲಾಂಚ್ ಪ್ಯಾಡ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಅಟ್ ದ ಎಕ್ಸಿಸ್ಟಿಂಗ್ ಸ್ಪೇಸ್ port of Indian Satish Dhawan Space Center at Sriharikota, Andhra Pradesh. The Satish Dhawan Space Center already has 2 functional launch pads from where rockets are launched in space. Already Sriharikotadalli ಏನಿದೆಪ್ಪ? 2 ಇದೆ. ಸತೀಶ್ ಧವನ್ ಆಲ್ರೆಡಿ ಇದೆ, ಇಲ್ಲೇ 2 ಲಾಂಚಿಂಗ್ ಪ್ಯಾಡ್ ಇದೆ, ಇನ್ನೊಂದು ಕೂಡ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ ಶ್ರೀಹರಿಕೋಟದಲ್ಲಿ. ಇನ್ನೊಂದು, ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಪ್ರೂವ್ಡ್ ಅ ಬಜೆಟ್ ಆಫ್ rupees 3,984.86 crores. ಇಮ್ಯಾಜಿನ್, 3,984.86 ಕೋಟಿಗಳನ್ನು ಈ ಲಾಂಚ್ ಪ್ಯಾಡ್ ಕನ್ಸ್ಟ್ರಕ್ಷನ್ ಮಾಡಿ ಅಂತ ಕೊಟ್ಟಿದೆ. ದ ಪ್ರೊಜೆಕ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ ದ 48 months ಆಫ್ ದ 4 years.
4 ವರ್ಷ 48 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ಎಸ್ಟಿಮೇಷನ್ ಮಾಡಿದ್ದಾರೆ. ನೋಡ್ರಿ 3984.86 ಕೋಟಿಗಳು. ಇಮ್ಯಾಜಿನ್. ಆ್ಯಂಡ್ ಇಟ್ ಈಸ್ ರಿಕ್ವೈರ್ಡ್ ಆಲ್ಸೋ. ಸೊ ತುಂಬ ಜನ ಹೇಳ್ತಾರೆ, ಏನು ಮಾಡ್ತೀರಾ ರಾಕೆಟ್ ಹಾರಿಸಿ, ಎಷ್ಟೋ ಜನ ಊಟಕ್ಕಿಲ್ಲ, ಊಟ ಕೊಡ್ರಿ, ಶಿಕ್ಷಣ ಕೊಡ್ರಿ. ಎಸ್, ಕೊಡಲೇಬೇಕು. ದ್ಯಾಟ್ ಈಸ್ ಆಲ್ಸೋ ಮ್ಯಾಂಡೇಟರಿ ಆ್ಯಂಡ್ ದ್ಯಾಟ್ ಇಸ್ ಹ್ಯಾಸ್ ಟು ಬಿ ಡನ್. ಬಟ್ ಇದು ಬೇಕು. ದಿಸ್ ಆಲ್ಸೋ ಇನ್ವೆನ್ಷನ್ಸ್, ವರ್ಲ್ಡ್ ಪಾಲಿಟಿಕ್ಸ್ ಅಂತ ಬಂದು ಇದು ಬೇಕೇ ಬೇಕು. ಆ್ಯಂಡ್ ಇಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಎರಡೂ ಬೇಕು. ಶಿಕ್ಷಣ, ಆರೋಗ್ಯ ಅದನ್ನು ಕೊಡಬೇಕು. ದ್ಯಾಟ್ ಈಸ್ ಆಲ್ಸೋ ಮ್ಯಾಂಡೇಟರಿಲಿ ಅದು ಮಾಡಲೇಬೇಕು ಗೌರ್ಮೆಂಟು. ಅದ್ರ ಜೊತೆಗೆ ಈ ಇನ್ವೆನ್ಷನ್ಸ್ ಕೂಡ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಲಾಂಚ್ ಪ್ಯಾಡ್ಸ್ಗಳನ್ನು ಮಾಡ್ತಿದ್ದಾರೆ. ಸೊ ಎಷ್ಟು 3984.86 ಕೋಟಿಗಳು. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಫಾರ್ ದ ಡೇ. ವೇರ್ ಹ್ಯಾಸ್ ಪರಶುರಾಮ್ ಕುಂದಮೇಳ 2025 ಸ್ಟಾರ್ಟೆಡ್ ಇನ್ ಜನವರಿ 2025. ಪರಶುರಾಮ್ ಕುಂದಮೇಳ ಎಲ್ಲಿ ಸ್ಟಾರ್ಟ್ ಆಗಿದೆ 2025ರಲ್ಲಿ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಮಧ್ಯಪ್ರದೇಶ್. ದ ಆನ್ಸರ್ ಈಸ್ ಆಪ್ಷನ್ ಎ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶ ಒಳಗಡೆ ಪರಶುರಾಮ್ ಕುಂದಮೇಳ ಸ್ಟಾರ್ಟ್ ಆಗಿದೆ. ದ ಫೇಮಸ್ ಪರಶುರಾಮ್ ಕುಂದಮೇಳ ಹ್ಯಾಸ್ ಸ್ಟಾರ್ಟೆಡ್ ಇನ್ ಅರುಣಾಚಲ್ ಪ್ರದೇಶ್ ಇನ್ ಜನವರಿ 2025. ಪರಶುರಾಮ್ ಕುಂದ ಈಸ್ ಅ ಹಿಂದೂ ಪಿಲ್ಗ್ರಿಮೇಜ್ ಸೈಟ್ ಲೊಕೇಟೆಡ್ ಇನ್ ದ ಬ್ರಹ್ಮಪುತ್ರ ಪ್ಲಾಟ್ಯೂ ಇನ್ ದ ಲೋವರ್ ರೀಚಸ್ ಆಫ್ ದಿ ಲೋಹಿತ್ ರಿವರ್. ನೆನ್ಪಿಟ್ಕೊಡ್ರಿ, ಪರಶುರಾಮ್ ಕುಂದ್ ಇಟ್ ಇಸ್ ಅ ಹಿಂದೂ ಪಿಲ್ಗ್ರಿಮೇಜ್. ಇದೆಲ್ಲಿದೆಪ್ಪ? ಬ್ರಹ್ಮಪುತ್ರ ಪ್ಲಾಟ್ಯೂ ಒಳಗಡೆ ಇದೆ. ಬ್ರಹ್ಮಪುತ್ರ ಹರಿತ ನದಿ ಒಳಗಡೆ ಆ ಒಂದು ಪ್ಲಾಟ್ಯೂ ಒಳಗಡೆ ಇದೆ. ಎಲ್ಲಿ? ಲೋವರ್ ಯಾವುದು ಲೋಹಿತ್ ರಿವರ್ ಅಂತ ಬರುತ್ತೆ. ಸೊ ಬ್ರಹ್ಮಪುತ್ರ ಇಸ್ ಹ್ಯಾವಿಂಗ್ ಅ ಮೆನಿ ಟ್ರಿಬ್ಯೂಟರೀಸ್. ನಾವು ಬ್ರಹ್ಮಪುತ್ರ ನದಿಯನ್ನು ಇಂಡಿಯಾದಲ್ಲಿ ಬ್ರಹ್ಮಪುತ್ರ ಅಂತ ಕರಿತೀವಿ, ಅದನ್ನು ಚೈನಾದಲ್ಲಿ ಸಾಂಗ್ಪೋ ರಿವರ್ ಅಂತ ಕರೀತಾರೆ. ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿದೆ. ಯಾವುದು ನೆಕ್ಸ್ಟ್ ಮಿಜೋರಾಮ್ಗೆ ಹೋದ್ರೆ ಅಲ್ಲೊಂದು ಹೆಸರು ಇರುತ್ತೆ, ರೈಟ್? ಆ ರೀತಿ ಬ್ರಹ್ಮಪುತ್ರ ನದಿಯನ್ನು, ಮಿಜೋರಾಮ್ ಅಲ್ಲ, ಕಂಟ್ರಿ ಬರುತ್ತಪ್ಪ, ಇಂಡಿಯಾ ಆಗಿರಲಿ, ಚೈನಾ ಆಗಿರಲಿ, ಮಯನ್ಮಾರ್. ಸೊ ಬೇರೆ ಬೇರೆ ಹೆಸರಲ್ಲಿ ಒಂದೊಂದು ದೇಶದಲ್ಲಿ ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ಬ್ರಹ್ಮಪುತ್ರ ಅಂತ ಕರಿತೀವಿ, ನಾವು ಬ್ರಹ್ಮಪುತ್ರ ಅಂತ ಕರಿತೀವಿ ಅದನ್ನ. ಅದು ಲೋಹಿತ್ ರಿವರ್ದಲ್ಲಿ ಈ ಪರಶುರಾಮ್ ಕುಂದು ಹಿಂದೂ ಪಿಲ್ಗ್ರಿಮೇಜ್ ಇದೊಂದು ಸೈಟ್ ಇದೆ. ಅದಕ್ಕೋಸ್ಕರ ಈ ಒಂದು ಪರಶುರಾಮ್ ಕುಂದ್ ಮೇಳನ ಆರ್ಗನೈಸ್ ಮಾಡ್ತಾರೆ ಅರುಣಾಚಲ್ ಪ್ರದೇಶದಲ್ಲಿ. ಸೊ ಇಟ್ ಈಸ್ ಡೆಡಿಕೇಟೆಡ್ ಟು ಅ ಲಾರ್ಡ್ ಪರಶುರಾಮ ಹೂ ಇಸ್ ಅ ಮೇಜರ್ ಡಯಟ್ ಇನ್ ಹಿಂದೂಯಿಸಮ್. ನಿಮಗೆಲ್ಲ ಗೊತ್ತಾ, ಉತ್ತರ ಕನ್ನಡದವರು ಈ ಕಡೆ ಸೌದತ್ತಿ ಹತ್ರ ಯಲ್ಲಮ್ಮನ ಗುಡ್ಡ ಹೋದರೆ ಅಲ್ಲೂ ಪರಶುರಾಮನ ಒಂದು ಕುಂಡ ಇದೆ. ಸೊ ಪರಶುರಾಮ್ ಹಿಂದೂ ಇದ್ರದ್ದು ಒಂದು ಡಯಟಿ, ಅದೊಂದು ಅವ್ರ ಡಯಟಿಗಳವರು. ಫೈನ್. ಸೊ ಹೆಲ್ಡ್ ಎವ್ರಿ ಇಯರ್ ಡ್ಯೂರಿಂಗ್ ಮಕರ ಸಂಕ್ರಾಂತಿ. ದಿಸ್ ಫೆಸ್ಟಿವಲ್ ಇಸ್ ಅ ಮೇಜರ್ ರಿಲಿಜಿಯಸ್ ಗ್ಯಾದರಿಂಗ್ ಇನ್ ದ ನಾರ್ತ್ ಈಸ್ಟ್, ಆಫನ್ ರೆಫರ್ಡ್ ಟು ಆಸ್ ದಿ ಕುಂಭ ಆಫ್ ದಿ ನಾರ್ತ್ ಈಸ್ಟ್. ಸೊ ಇವಾಗ ನಾವು ಹೆಂಗೆ ಮಹಾಕುಂಭ ಮೇಳ ಅಂತ ಏನು ಕರಿತೀವಿ ಉತ್ತರ ಪ್ರದೇಶದಲ್ಲಿ ಏನು ನಡೀತಾ ಇದೆ, ಅದೇ ರೀತಿ ನಾರ್ತ್ ಈಸ್ಟ್ದಲ್ಲಿ ಇದೊಂದು ಕುಂಭ ಅಂತ ಕರಿತೀವಿ ನಾವು. ನಾರ್ತ್ ಈಸ್ಟಲ್ಲಿ ನಡೆಯುವಂತಹ ಕುಂಭಮೇಳದ ಹೆಸರೇನಪ್ಪ ಅಂದರೆ ಪರಶುರಾಮ್ ಕುಂದಮೇಳ, ರೈಟ್? ಸೊ ದಿಸ್ ದ ಡೇ, ರೈಟ್? ಸೊ ಇವತ್ತಿಗೆ 10 ಕ್ವಶನ್ಸ್ ನೋಡಿದ್ವಿ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗೋದು ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕದ್ದು ಬರುತ್ತೆ, ಇಂಡಿಯನ್ ಬ್ಯಾಂಕದ್ದು ಬರುತ್ತೆ. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ತುಂಬ ಬರೋದು ಈ ಇಂಡೆಕ್ಸ್ ಬಗ್ಗೆ ಬರುತ್ತೆ. ಯಾವುದು QS ವರ್ಲ್ಡ್ ಫ್ಯೂಚರ್ ಇಂಡೆಕ್ಸ್ ಬಗ್ಗೆ ಕ್ವಶನ್ ಬರುವಂಥ ಚಾನ್ಸ್ ಇರುತ್ತೆ. ಇದೊಂದು ಬರುತ್ತೆ, ಭಾರತಂ ರಣಭೂಮಿ ದರ್ಶನಂ, ಇದು ಬರುತ್ತೆ. ನೆಕ್ಸ್ಟ್ ನಿಮಗೆ ಇದು ಬರುತ್ತೆ ನೋಡ್ರಿ, ಪ್ಲಾಸ್ಟಿಕ್ ಫ್ರೀ ಮಹಾಕುಂಭಮೇಳದಲ್ಲಿ ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವ ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ದಾರೆ, 1 plate 1 bag. ಸೊ ದಿಸ್ ಇಸ್ ಅ ಕ್ಯಾಂಪೇನ್, ಅಟ್ ಇಸ್ ಆಲ್ಸೋ ಇದು ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇದೊಂದು ಥರ್ಡ್ ಲಾಂಚ್ ಪ್ಯಾಡ್ ಆಫ್ ಇಸ್ರೋ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ. ಎಲ್ಲಿ? ಅದು ಶ್ರೀಹರಿಕೋಟದಲ್ಲಿನೇ ಥರ್ಡ್ ಲಾಂಚ್ ಪ್ಯಾಡ್, ರೈಟ್? ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಐ ನಾಟ್ ಸೇಯಿಂಗ್ 1 or 2 ಬಟ್ ಆಲ್ ದ ಕ್ವೆಶನ್ಸ್, ನಾನು ಏನು ಕ್ವೆಶನ್ಸ್ ತಂದಿರ್ತೀನಿ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ತಂದಿರ್ತೇನೆ ನಾನು ಆಲ್ಮೋಸ್ಟ್, ರೈಟ್? ಸೊ ಈ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿರಿ, ಬರೆದಿಟ್ಕೊಡ್ರಿ. PDF ಕೂಡ ನಿಮ್ಮ ಬ್ಯಾಚ್ ಕೋರ್ಸ್ ಆಲ್ರೆಡಿ ಅಪ್ಲೋಡ್ ಆಗುತ್ತೆ, ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ಸೊ ಯಾರಿಗೆ ಜಾಯ್ನ್ ಆಗಬೇಕಪ್ಪ ಈ ಬ್ಯಾಚ್ ಕೋರ್ಸ್ಗೆ, ಸೊ ಪ್ರತಿದಿನ ಕ್ಲಾಸಸ್ ಪ್ರತಿ ಸಬ್ಜೆಕ್ಟು ನಡೀತಾ ಇದ್ದಾವೆ. ಇಟ್ ಮೇ ಬಿ GK ಆಗಿರಲಿ, ಇಟ್ ಮೇ ಬಿ ಕಂಪ್ಯೂಟರ್ ಅವೇರ್ನೆಸ್ ಆಗಿರಲಿ, ಇಟ್ ಮೇ ಬಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರಲಿ, ಇಟ್ ಮೇ ಬಿ ರೀಸನಿಂಗ್ ಆಗಿರಲಿ, ಆರ್ ಇಟ್ ಮೇ ಬಿ ನಿಮಗೆ ದಿಸ್ ಒನ್ ಇಂಗ್ಲೀಷ್ ಆಗಿರಲಿ, ಆರ್ ಇಟ್ ಮೇ ಬಿ ಮ್ಯಾಥಮೆಟಿಕ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ. ಸೊ 6 ಸಬ್ಜೆಕ್ಟು. MCAದವರಿಗೆ 6 ಸಬ್ಜೆಕ್ಟ್ ಇರುತ್ತೆ, MBAದವರಿಗೆ ಮ್ಯಾಥಮೆಟಿಕ್ಸ್ ಒಂದು ಬಿಟ್ಟು MBAದವ್ರಿಗೆ ಇರುತ್ತೆ, ರೈಟ್? ಫೈನ್. ಸೊ ಯಾರಿಗೆ ಯುಟಿಲೈಸ್ ಮಾಡ್ಕೋಬೇಕು ಅನಿಸುತ್ತೆ ಪ್ಲೀಸ್ ಜಾಯ್ನ್ ಆಗಿರಿ ಧ್ರುವಿಕ್ ಅಕಾಡೆಮಿ. ಇವತ್ತೇ ಜಾಯ್ನ್ ಆಗಿ, ಬಿಕಾಸ್ ಎಷ್ಟು ಡಿಲೇ ಮಾಡ್ತಾರೆ ಅಷ್ಟು ನಿಮಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ. ವೀಕ್ಲಿ ಟೆಸ್ಟ್ಗಳು ನಡೀತಾ ಇದ್ದಾವೆ, ಡೈಲಿ ಟೆಸ್ಟ್ಗಳು ನಡೀತಿದ್ದಾವೆ, ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ಗಳು ನಡೀತಿದ್ದಾವೆ. ಎಷ್ಟು ಡಿಲೇ ಮಾಡ್ತಾರೆ ಅಷ್ಟು ಪ್ರಿಪರೇಷನ್ ದೂರ ಹೋಗುತ್ತೆ, ರೈಟ್? ಐ ನೋ ದಟ್ ಮೆನಿ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಲೈಕ್ ಗ್ರಾಜುಯೇಷನ್ ನಿಮ್ಮದು ಎಕ್ಸಾಮ್ಸ್ ನಡೀತಿದೆ 5th ಸೆಮಿಸ್ಟರ್ದು. ಸಮಸ್ಯೆ ಇಲ್ಲ, ಮುಗಿದ ತಕ್ಷಣ ಜಾಯ್ನ್ ಅಥವಾ ಇವಾಗಲೇ ಜಾಯ್ನ್ ಆಗಿರಿ, ಸಮಸ್ಯೆ ಇಲ್ಲ. ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ, ಲೈವ್ ಕ್ಲಾಸಸ್ ಕೂಡ ಇರುತ್ತೆ, ಮಿಸ್ ಆದರೂ ಕೂಡ. ಸೊ ಪ್ರತಿಯೊಂದು ಸಬ್ಜೆಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಗಿವ್ ಈಕ್ವಲ್ ಲೈಕ್
time for all the subjects. All subjects equal time ಕೊಟ್ಟು preparation start ಮಾಡಿ. I really hope you are going to get a good rank in PGCET examination with the help of Dhruvika Academy, and we are committed 200%. 200% ನಾವು ಕಮಿಟೆಡ್ ಮಾಡಿ ದಟ್ ನಿಮಗೆ ಹೆಲ್ಪ್ ಮಾಡ್ತೀವಿ ಟಾಪ್ ರ್ಯಾಂಕಿಂಗ್ ಅಲ್ಲಿ ಬರೋಕ್ಕೆ, ರೈಟ್. ಸೊ ಪ್ರೀವಿಯಸ್ಲಿ ಕೂಡ ದಟ್ ವಿ ಹ್ಯಾವ್ ಅಚೀವ್ಡ್ ಇಟ್, ಅಂಡ್ ಯು ಕ್ಯಾನ್ ಸಿ ದ ಶಾರ್ಟ್ಸ್ ಹೋಗಿ ನೋಡ್ಕೋಬೋದು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ. ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್, ರೈಟ್, ಫೈನ್. ಸೊ ಯಾರಿಗೆ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು, ನೀವೇನು ಮಾಡಬೇಕು, ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು ಔಟ್ ಇನ್ ಜಾಯ್ನಿಂಗ್ ದ ಬ್ಯಾಚ್ ಕೋರ್ಸ್, ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಸೆಷನಲ್ಲಿ. ಸೊ ಟಿಲ್ ದೆನ್, God bless you and bye-bye.